ಹುಚ್ಚು ಬಿಡೋವರೆಗೆ ಮದುವೆ ಆಗೋದಿಲ್ಲ, ಮದುವೆ ಆಗೋವರೆಗೂ ಕೂಡ ಹುಚ್ಚು ಬಿಡಲ್ಲ. ಮಳೆ ನಿಂತರೂ ಕೂಡ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ನಿಲ್ತಾನೆ ಇಲ್ಲ. ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟರೂ ಕೂಡ ಒಂದಲ್ಲ ಒಂದು ರೀತಿ ಸಿಎಂ ಕುರಿತ ಚರ್ಚೆ, ಮೀಟಿಂಗ್ ನಡೀತಲೇ ಇದೆ. ಹುಚ್ಚು ಬಿಡೋವರೆಗೂ ಮದುವೆ ಆಗೋದಿಲ್ಲ, ಮದುವೆ ಆಗುವವರೆಗೂ ಹುಚ್ಚು ಬಿಡಲ್ಲ. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನುವಂತೆ ಕಾಂಗ್ರೆಸ್ನಲ್ಲಿನ ಆಂತರಿಕ ಬೇಗುದಿ ನಿಲ್ಲುತ್ತಿಲ್ಲ. ಖರ್ಗೆ ಖಡಕ್ ವಾರ್ನ್ ಬಳಿಕವೂ ಒಂದಿಲ್ಲ ಒಂದರಂತೆ ಸಿಎಂ ಕುರ್ಚಿ ಕುರಿತ ಚರ್ಚೆ, ಮೀಟಿಂಗ್ ನಡೆಯುತ್ತಲೇ ಇವೆ. ವಿಧಾನಸೌಧದಲ್ಲೇ SC/ST ಸಚಿವರಿಂದ 20 ನಿಮಿಷ ಚರ್ಚೆ. ಖರ್ಗೆ ವಾರ್ನಿಂಗು, ಡೋಂಟ್ ಕೇರ್ ಎಂದ್ರ ಸಚಿವರು. ಪರಮೇಶ್ವರ್, ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ ಜೊತೆಗೆ KN ರಾಜಣ್ಣ ಈ ನಾಲ್ವರು SC/ST ಸಚಿವರು ನಿನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ರಾಜನಹಳ್ಳಿಯ ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದಪುರಿ ಶ್ರೀಗಳು ಫೆಬ್ರವರಿ 8-9ಕ್ಕೆ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಪರಮೇಶ್ವರ್ ಅವರಿಗೆ ಆಮಂತ್ರಣ ಕೊಡಲು ಬಂದಿದ್ರು. ಇದೇ ವೇಳೆ ಸಚಿವರು ಚರ್ಚಿಸಿದ್ರು. ಸುಮಾರು 20 ನಿಮಿಷ ಸಚಿವರು ಮಾತುಕತೆ ನಡೆಸಿರುವುದು ಭಾರೀ ಚರ್ಚೆ ಹುಟ್ಟು ಹಾಕಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ ನೀಡಿದ್ರು. ಕಾಂಗ್ರೆಸ್ನಲ್ಲಿ ಮಾತ್ರ ಸಭೆಗಳಿಗೆ, ಸಚಿವರ ಮಾತಿಗೆ ಬ್ರೇಕ್ ಬೀಳ್ತಿಲ್ಲ. ಸಚಿವರ ಸಭೆ ಬಗ್ಗೆ ಕೈ ನಾಯಕರಿಂದ ಒಂದೊಂದು ರೀತಿ ಹೇಳಿಕೆ. ನಿನ್ನೆ ಸಭೆಯ ಬಗ್ಗೆ ಇವತ್ತು ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪರಮೇಶ್ವರ್, ತಾವು ದಲಿತ ಸಚಿವರ ಸಭೆ ನಡೆಸಿಲ್ಲ ಅಂದ್ರು. ಆದರೆ ಅತ್ತ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಭಾರಿ ರಾಜಕೀಯ ಮಾತನಾಡಿದ್ವಿ ಅಂತ ವ್ಯಂಗ್ಯವಾಗಿ ನಕ್ಕರು. ಮತ್ತೊಂದು ಕಡೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಊಟ ಮಾಡಿದ್ರೆ, ಸಭೆ ಮಾಡಿದ್ರೆ ತಪ್ಪಲ್ಲ ಅಂತ ಸಮರ್ಥಿಸಿದ್ರು. ನಾನು ಸಭೆ ಏನು ಮಾಡಲಿಲ್ಲ. ST ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯೋಕ್ಕೆ ಬಂದಿದ್ದರು. ನನ್ನ ಚೇಂಬರಲ್ಲೇ ಬಂದಿದ್ದರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವ್ರು ಸ್ವಾಮೀಜಿಯವರು ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ. ಹೌದೌದಾ? ಇಲ್ಲ, ಎಲ್ಲ ಪೂರ್ತಿ ರಾಜಕೀಯನೇ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ, ಪೂರ್ತಿ ರಾಜಕೀಯ ಮಾತಾಡಿವೆ. ಪೂರ್ತಿ ರಾಜಕೀಯ ಏನು ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿದ್ರೆ ಅಷ್ಟೇ. ಯಾರು ಕೇಳೋ ಅವ್ರನ್ನ ಏನಂತ ಮಾಡಿದ್ದಾರೆ ಅಂತ. ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ, ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ ಪಾಲಿಟಿಕ್ಸ್, ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಈ ಮಧ್ಯೆ ವಾಲ್ಮೀಕಿ ಶ್ರೀಗಳು ಬೆಂಗಳೂರಿನಲ್ಲಿ ಮಾತನಾಡಿದ್ದು, ನಿನ್ನೆ ಸಚಿವರ ಭೇಟಿ ಮಾಡಿದ್ದು ನಿಜ ಅಂದ್ರು. ಹಾಗಾಗಿ ಇಲ್ಲೇ ಬಂದು ಎಲ್ಲರಿಗೂ ಇನ್ವೈಟ್ ಅನ್ನು ಮಾಡಿದ್ದೀವಿ. ನಿನ್ನೂ ಕೂಡ ಕೆಲವು ಸಚಿವರಿಗೆ, ಕೆಲವು ಮುಖಂಡರಿಗೆಲ್ಲ ನಾವು ಜಾತ್ರೆ ಬರ್ರಿ ಅಂತೇಳಿ ಇನ್ವೈಟ್ ಮಾಡಕ್ಕೆ ಬಂದ್ವಿ. ಎಲ್ಲರೂ ಇಲ್ಲೇ ಸೇರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಇಲ್ಲಿ ಬಂದ್ವಿ. ಮತ್ತೆ ಸಿದ್ದರಾಮಯ್ಯ 5 ವರ್ಷವೂ ಸಿಎಂ ಎಂಬ ಕೂಗು. ಸಿಎಂ ಜಟಾಪಟಿಗೆ ಇನ್ನೂ ತೆರೆ ಬಿದ್ದಿಲ್ಲ. ಇವತ್ತು ಮೈಸೂರಿನಲ್ಲಿ ಮಾತನಾಡಿದ MLC ಯತೀಂದ್ರ, 5 ವರ್ಷವೂ ಸಿದ್ದರಾಮಯ್ಯ ಸಿಎಂ ಅಂದ್ರು. ಅದಕ್ಕೆ ಬೆಂಗಳೂರಿನಲ್ಲಿ ಮಾತನಾಡಿದ ಸತೀಶ್, ಪದೇ ಪದೇ ಈ ಮಾತು ಹೇಳಬೇಕಿಲ್ಲ ಆದ್ರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲವೂ ಹೈಕಮಾಂಡ್ ನಿರ್ಧರಿಸುತ್ತೆ ಎಂದಿದ್ದಾರೆ. ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ. AICC ಅಧ್ಯಕ್ಷರು ಖರ್ಗೆ ಅವರು ಅವ್ರ ಪರವಾಗಿ ನಿಂತಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂಥ MLAಗಳೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿನ ಸಂಪೂರ್ಣ ಅವಧಿನ ಪೂಜಿಸ್ತಾರೆ. ಇರ್ಬೋದ್ರಿ. ಈಗ ನೀವು ಅವ್ರನ್ನ ಕೇಳಬೇಕಲ್ಲ. ಈಗ ಅವ್ರು ಯಾಕೆ ಕೇಳಿದ್ರೆ ನನಗೇನು ಗೊತ್ತು, ಯಾಕೆ ಕೇಳಿದ್ರು, ಹೆಂಗೆ, ಅವ್ರಿಗೆ ಯಾರು ಹೇಳಿದ್ರು, ಎಲ್ಲಿ, ಏನು. ಇಲ್ಲ, ಮಾತಾಡಬಾರ್ದಾಯ್ತು, ಆದರೆ ಅತಿ ಆಗಬಾರ್ದು. 2 ಸಲ ಹೇಳಬೇಕು ಅನ್ನೋದು ನನ್ನ ಪ್ರಶ್ನೆ. ಹೇಳಬಾರ್ದಂತೆ ನಮಗೆ ರಿಸ್ಟ್ರಿಕ್ಷನ್ ಇಲ್ಲ. 2 ಸಲ ಹೇಳಬೇಕು ಅನ್ನೋದು ಒಂದು ಇತಿಮಿತಿ ಇಲ್ಲ. ಅದಕ್ಕೆ ನಾವು ಜಾಸ್ತಿ ಹೇಳೋಲ್ಲ ಅಂತ ಹೇಳಿದ್ವಿ. ಹೇಳಬಾರ್ದಂತೇನಿಲ್ಲ, ಹೇಳ್ತೀವಿ ಅವಶ್ಯ ಬಂದಾಗ. 5 ವರ್ಷ ಯಾಕ್ರಿ ಕೇಳ್ತೀವಿ? ನಾವು 20 ಸಾರಿ ಹೇಳಿದೀವಿ. ಅದನ್ನೇ ಕೇಳಿದ್ರೆ ಏನ್ ಪ್ರಯೋಜನ? ಯಾರು ಹೇಳಿರೋದ್ರಿ? ನೋಡಪ್ಪ, ನಾನೇನು ಹೇಳಿದ್ದೀನಿ ಅದು ಮುಖ್ಯ ಅಲ್ವಾ? ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ
ನಾವು ವಿಲ್ ಗೋ ಬೈ ದಿ ಡಿಸಿಷನ್ ಅಂತ ಹೈಕಮಾಂಡ್ ಅಂತ ಹೇಳಿದ್ದೀನಿ. ಮತ್ತೆ ಪದೇ ಕೇಳಿದ್ರೆ ಪ್ರಯೋಜನ. ಮೊದಲೇ ತೀರ್ಮಾನ ಆಗಿದೆ, ಇಲ್ಲ 5 ವರ್ಷ ಇವರೇ ಇರ್ತಾರೆ. ಏನೂ ಇಲ್ಲ ಅಂತ ಹೇಳುತ್ತಲೇ ಸಚಿವರುಗಳು ಕಾಂಗ್ರೆಸ್ನಲ್ಲಿ ಒಳಗೆ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.